ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜನ ಮರಳು ಜಾತ್ರೆ ಮರಳು, ಇರೋ ದುಡ್ಡನ್ನ ಡಬಲ್ ಮಾಡ್ಕೊಂಡ್ ಬಿಡೋಣ. ಅತಿ ದೊಡ್ಡ ಕಂಪನಿ ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತಾ ಇದೆ. ನಾವು ಕೂಡ ವೆರಿ ಶಾರ್ಟ್ ಟೈಮ್ ಅಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅಂತ ಕನಸು ಕಾಣವರು, ಅಡ್ಡದಾರಿಯಲ್ಲಿ ದುಡ್ಡು ಮಾಡಬೇಕು ಅಂತ ಅಂದುಕೊಂಡವರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಇವತ್ತು ಅತಿ ದೊಡ್ಡ ಕಂಪನಿಯ ಮುಖವಾಡವನ್ನ ಗ್ಯಾರಂಟಿ ನ್ಯೂಸ್ ಬಟಾ ಬಯಲು ಮಾಡ್ತಾ ಇದೆ. ಅನೇಕ ಅಮಾಯಕರು ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಬ್ಲೇಡ್ ಕಂಪನಿ ಬದ್ಮಾಶ್ ಮಾಲೀಕ. ಇದು ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬೀಳುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ವೆರಿ ಶಾರ್ಟ್ ಟೈಮ್ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ಇರುವ ದುಡ್ಡನ್ನ ಡಬಲ್ ಮಾಡಿಬಿಡಬೇಕು ಅಂತ ಆಸೆ ಪಡವರು ಮಿಸ್ ಮಾಡದೆ ಸ್ಟೋರಿ ನೋಡಿ. ಇದೇ ರೀತಿ ಕನಸು ಕಂಡು ಆಸೆ ಬಿದ್ದು ಹೂಡಿಕೆ ಮಾಡಿದಂತಹ ಜನರ ಪರಿಸ್ಥಿತಿ ಏನು, ಯಾವ ದೊಡ್ಡ ಕಂಪನಿ ಈ ರೀತಿ ಮೋಸ ಮಾಡಿದೆ ಅನ್ನುವಂತಹ ಅತಿ ದೊಡ್ಡ ಸ್ಟೋರಿಯನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮೋಸ್ಟ್ಲಿ ಸ್ಟೋರಿ ನೋಡಿದ್ಮೇಲೆ ಬಹುತೇಕರು ಅಂದ್ಕೊಳ್ತಾರೆ, ಅಯ್ಯೋ ನಾವು ಹೂಡಿಕೆ ಮಾಡಿದ್ವಲ್ಲ, ನಮ್ಮ ದುಡ್ಡು ಹೋಯ್ತಾ, ಮಂಗಮಾಯನ ಅಂತ ನೀವು ಯೋಚನೆ ಮಾಡಬಹುದು. ಯಾಕಂದ್ರೆ ಲಕ್ಷ ಲಕ್ಷ ಜನ ಈ ಕಂಪನಿಯ ಬಣ್ಣದ ಮಾತುಗಳನ್ನ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿ ಇವತ್ತು ಕಂಗಾಲಾಗಿರುವ ಸ್ಟೋರಿ ಇದು. ಇಡೀ ಬೆಂಗಳೂರಿನ ಜನ ಶಾಕ್ ಆಗೋ ಸುದ್ದಿ. ಇದು ಇಡೀ ಬೆಂಗಳೂರಿನ ಜನ ಶಾಕ್ ಆಗೋ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 10 ತಿಂಗಳು ಡಬಲ್ ದುಡ್ಡು, ಅಯ್ಯಯ್ಯೋ ಹಣ ಮಾಡಬೇಕು ಅನ್ನೋರೆ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ಕೂಡ ನೋಡ್ಲೇಬೇಕು. ಬೆಂಗಳೂರಿನಲ್ಲಿ ಮತ್ತೊಂದು ಫೇಕ್ ಕಂಪನಿಯ ಮಹಾ ಮೋಸದ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಡವರ ಕೋಟಿ ಕನಸು ಭಗ್ನ ಕದಿಮ ಮಾಡಿದ್ದೇನು ಗೊತ್ತಾ? ಹಣ ಡಬ್ಲಿಂಗ್ ಮಾಡಿ ಕೊಡ್ತೀನಿ ಅಂತ ಸಾವಿರಾರು ಜನರಿಗೆ ವಂಚನೆ ಮಾಡಿರುವ ಸ್ಟೋರಿ. ಆ ಮೋಸದ ಕಂಪನಿ ವಿರುದ್ಧ ದಾಖಲಾಗಿದೆ ಒಂದಲ್ಲ ಎರಡಲ್ಲ 10 ಕೇಸ್. ಹೆಚ್ಚಿನ ಲಾಭ ನಂಬಿ ಹೂಡಿಕೆ ಮಾಡಿದವರಿಗೆ 3 ನಾಮ ಎಳೆದಿದೆ ಕಂಪನಿ. 10 ತಿಂಗಳಲ್ಲಿ ಹಾಕಿದ ಹಣ ಕೊಡ್ತೀವಿ ಅಂತ ಹಾಕಿದ್ರೆ ಉಂಡೆ ನಾಮ ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ದಾಖಲೆ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಜನಸಾಮಾನ್ಯರನ್ನ ಅಲರ್ಟ್ ಮಾಡೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಈ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಜಸ್ಟ್ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಜನ ಕೂಡ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೇಬೇಕು. ನಾಳೆ ದಿನ ನಿಮ್ಮ ಮನೆ ಬಾಗಿಲಿಗೆ ದುಡ್ಡು ಕೊಡಿ, ಒಂದೇ ತಿಂಗಳಲ್ಲಿ ಡಬಲ್ ಮಾಡ್ಕೊಟ್ಬಿಡ್ತೀವಿ, ತ್ರಿಬಲ್ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳುವಂತಹ ಕಂಪನಿಯ ಬಗ್ಗೆ ತಿಳ್ಕೊಂಡಿರಿ, ಹುಷಾರಾಗಿರಿ. ನಿಮ್ಮ ದುಡ್ಡಿಗೆ ನೀವೇ ಗ್ಯಾರಂಟಿ, ಯಾರು ಕೂಡ ವಾರಸುದಾರರಲ್ಲ. ಇವ್ರನ್ನ ನಂಬಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿರೋರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? 2009ರಲ್ಲಿ ಕಂಪನಿ ಆರಂಭ ಆಗುತ್ತೆ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಯಾಮಾರಿಸಿದ್ದು ಸಾವಿರಾರು ಜನರನ್ನ. ಯುನಿಪೇ 2U ಕಂಪನಿಯನ್ನ ನಂಬಿ ಮಹಾ ಮೋಸ ಹೋಗಿದ್ದಾರೆ ಜನ. ಕಂಪನಿ MD ಕಮ್ CEO ಮುಕಂದನ್, ಆತನ ಕರಾಳ ಮುಖ ಇದು. ಯುನಿಪೇ 2 ಕಂಪನಿಯ ವಂಚನೆ ವಿರುದ್ಧ ರಾಜ್ಯಪಾಲರು ಸಿಕ್ಸಿಕವರಿಗೆಲ್ಲ ದೂರು ಕೊಟ್ಟರು ಕೂಡ ಯಾವುದು ಕೂಡ ಸದ್ಯಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಮಹಿಳಾ ಆಯೋಗಕ್ಕೂ ಕೂಡ ಮಹಿಳೆಯರು ದೂರು ಕೊಟ್ಬಿಟ್ಟಿದ್ದಾರೆ. ಪಾಪ ಕಷ್ಟಪಟ್ಟು ಕೂಡಿಟ್ಟ ಹಣ ಕೊಟ್ಟಾಗ ನಾಳೆ ದಿನ ನಮ್ಗೆ ಯಾವ್ದಕ್ಕೂ ಸಹಾಯ ಆಗುತ್ತೆ, ಡಬಲ್ ತ್ರಿಬಲ್ ಎಲ್ಲ ದುಡ್ಡು ಸಿಗುತ್ತೆ ಶಾರ್ಟ್ ಕಟ್ ಅಲ್ಲಿ, ತುಂಬಾ ಕಡಿಮೆ ಅವಧಿಯಲ್ಲಿ ಅಂತ ಅಂದ್ರೆ ಆಬ್ವಿಯಸ್ಲಿ ಜನ ಹೂಡಿಕೆ ಮಾಡ್ತಾರೆ. ಯುನಿಪೇ 2U ಕಂಪನಿ ಈ ರೀತಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಒಬ್ರಲ್ಲ ಇಬ್ರಲ್ಲ ಲಕ್ಷಾಂತರ ಜನ ಹೂಡಿಕೆ ಮಾಡಿದವರಿದ್ದಾರೆ. ಯುನಿಪೇ 2U ಕಂಪನಿ ವಿರುದ್ಧ ಈಗ ರಾಜ್ಯಪಾಲರು DG IGಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದಾರೆ ಗ್ರಾಹಕರು, ಕಾರಣ ಮೋಸ ಹೋಗಿದೆ ಅಂತ. ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರು ಕೂಡ FIR ಆದ್ರೂ ಕೂಡ ನೋ ಯೂಸ್ ಅನ್ನುವಂತಹ ಪರಿಸ್ಥಿತಿ ಇದೆ. 2009ರಲ್ಲಿ ಕಂಪನಿ ಆರಂಭ, 2011ರಲ್ಲಿ ಕಂಪನಿ ಕಥೆ ಏನಾಯ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ.
ಕಂಪನಿ ಓಪನ್ ಆಗುತ್ತೆ, ತದನಂತರದಲ್ಲಿ 2011ಕ್ಕೆ ಕಂಪ್ಲೀಟ್ ಕ್ಲೋಸ್ ಆಗಿ ಹೋಗುತ್ತೆ. ಆ ಅವಧಿಯಲ್ಲಿ ಹೂಡಿಕೆ ಮಾಡಿದ್ದಾರಲ್ಲ ಜನ, ತಿಂಗಳಿಗೆ 2 ತಿಂಗಳಿಗೆ ಡಬಲ್ ತ್ರಿಬಲ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಕಂಪ್ನಿಯವರು. ನೆಕ್ಸ್ಟ್ ಕಂಪನಿಯನ್ನ ನೋಡಕ್ ಹೋದ್ರೆ ಕಂಪ್ನಿನೇ ಇಲ್ಲ, ಕಂಪ್ಲೀಟ್ ಕ್ಲೋಸ್. ಕಂಪನಿ MD ಕಮ್ CEO ಮುಕುಂದನ್ ಜೇಮ್ಸ್ ವಿರುದ್ಧ ಗಂಭೀರ ಆರೋಪ ಇದೆ. ಕೋಟ್ಯಾಂತರ ರೂಪಾಯಿ ಪಡ್ಕೊಂಡು ವಂಚನೆ ಮಾಡಿರುವಂತಹ ಆರೋಪ. ದೊಡ್ಡವರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಾಗಿದೆ. ರಾಜ್ಯಪಾಲರು, DG, IG ಇವರೆಲ್ಲರ ಗಮನಕ್ಕಿದೆ, ದೂರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ನೋ ಯೂಸ್ ಅನ್ನುವಂತ ಪರಿಸ್ಥಿತಿ. ಜಸ್ಟ್ ದೂರ್ ಮಾತ್ರ ಅಲ್ಲ, ಇದರ ದೂರಿನ ಅನ್ವಯ FIR ಅನ್ನ ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ. FIR ದಾಖಲಾದ್ರೆ ಏನು? ಆರೋಪಿಗಳನ್ನ ಕರ್ಕೊಂಡು ಬರಬೇಕು, ಅರೆಸ್ಟ್ ಮಾಡಬೇಕು, ಅಟ್ಲೀಸ್ಟ್ ಮೋಸ ಹೋದವರಿಗೆ ನ್ಯಾಯ ಕೊಡಿಸೋ ಕೆಲಸ ಆಗಬೇಕು. ಆ ಪ್ರಗತಿಯಲ್ಲಿ ಇದೆಯಾ ಈ ತನಿಖೆ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಹಂಗಾದ್ರೆ ಈ ದೊಡ್ಡ ಕಂಪನಿಯ ಕೈವಾಡ ಎಲ್ಲೆಲ್ಲಿ ಯಾವ ರೀತಿ ಹಬ್ಬಿದೆ ಅನ್ನೋದು ಪ್ರಶ್ನೆ. ಹಂಗಾದ್ರೆ ಇವರ ಪ್ರಭಾವ ಎಲ್ಲಾ ಕಡೆ ಕೂಡ ಇದೆಯಾ? ಎಲ್ಲರಿಗೂ ಕೂಡ ದುಡ್ಡು ಏನಾದ್ರೂ ಕೊಡ್ತಾ ಇದ್ರಾ? ಸೆಟಲ್ಮೆಂಟ್ ಹಾಕಿದೆಯಾ? ಆ ಕಾರಣಕ್ಕೆ ಗ್ರಾಹಕರಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಎನಿವೆ, FIR ದಾಖಲಾಗಿದೆ, ಕಂಪನಿ ಕ್ಲೋಸ್ ಆಗಿದೆ. ಆರೋಪಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವಿಲ್ಲ. ಇಲ್ಲಿ ತನಕ ಯಾವುದೇ ಕ್ರಮ ಕೂಡ ಆಗಿಲ್ಲ. ಜೊತೆಗೆ ಈತನನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರಲ್ಲ ಜನಸಾಮಾನ್ಯರು, ಅವ್ರ ಪಾಪ ದುಡ್ಡು ಸಿಗದೆ ಇವತ್ತು ಕಂಗಾಲ ಹಾಕಿದ್ದಾರೆ. ದೂರು ಕೊಟ್ಟರು ಕೂಡ ಪರಿಸ್ಥಿತಿ ಹಿಂಗಿದೆಯಲ್ಲ ಅಂತ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ಕಾರಣ ಕಷ್ಟಪಟ್ಟು ದುಡಿದು ದುಡ್ಡನ್ನ ಕೂಡಿಟ್ಕೊಂಡು ನಾಳೆ ದಿನ ಸಹಾಯಕ್ಕೆ ಬರುತ್ತೆ, ಡಬಲ್ ತ್ರಿಬಲ್ ಅಂತೆಲ್ಲ ಕೊಡ್ತಾರಲ್ಲಪ್ಪ, ಯಾವುದಕ್ಕೊಂದು ಆಗುತ್ತೆ ಅಂತ ಕನಸು ಕಂಡು ಹೂಡಿಕೆ ಮಾಡಿದಂತಹ ಜನ ಇವತ್ತು ದಿಕ್ಕಾಪಾಲಾಗಿ ಪಾಪ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕುವ ಪರಿಸ್ಥಿತಿ ಇದೆ. ನಾವು ವರ್ಲ್ಡ್ ವೈಸ್ ಅಲ್ಲಿ ಡೈರೆಕ್ಟ್ ಆಗಿ ಗೋಲ್ಡ್ ಮೈನ್ಸ್ ಅಲ್ಲೇ 500, 1000, 2000 kg ಬುಕ್ ಮಾಡ್ಕೋತೀವಿ. ಅದನ್ನ ಹಂಗೆ ಆನ್ಲೈನ್ ಅಲ್ಲಿ ಟ್ರೇಡ್ ಮಾಡಿ ಬಿಸ್ನೆಸ್ ಮಾಡಿ ಅದ್ರಲ್ಲಿ ಬರುವಂತ ಪ್ರಾಫಿಟ್ ಅಲ್ಲಿ ನಾನು 10 months ಅಲ್ಲಿ ಡಬಲ್ ಕೊಡ್ತಾ ಇದ್ರು ಪಕ್ಕ. ಸರ್ ಒಂದೇ ಬಿಸ್ನೆಸ್ ಅಲ್ಲ, ನಾವು ರಿಯಲ್ ಎಸ್ಟೇಟ್ ದೊಡ್ಡ ಲೆವೆಲ್, ಇಂಟರ್ನ್ಯಾಷನಲ್ ಹೋಟೆಲ್ಸ್, ಫಾರೆಕ್ಸ್ ಟ್ರೇಡಿಂಗು, ಗೋಲ್ಡ್ ಟ್ರೇಡು, ಡೈಮಂಡ್ ಟ್ರೇಡು, ಪ್ರತಿಯೊಂದು ಸುಮಾರು ಎಲ್ಲ ಹೈಯೆಸ್ಟ್ ಬಿಸ್ನೆಸ್ ಮಾಡ್ತೀವಿ ವರ್ಲ್ಡ್ ವೈಸ್ ಅಲ್ಲಿ. ಅದ್ರಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರುತ್ತೆ, ಅದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಫ್ಯೂಚರ್ ಅಲ್ಲಿ. ಹಂಗಾಗಿ ನಾವು ಎಲ್ಲ ಸರ್ವೆ ಮಾಡೇ ಬಂದಿರೋದು ಇಂಡಿಯಾಗೆ ಅಂತ. ಈ ಮುಕುಂದನ್ ಜೇಮ್ಸ್ ಅಂತ ಮಲೇಷ್ಯಾದವರು, ಸರ್ ಅವರೇನು ಕಂಪನಿಗೆ CEO ಸರ್ ಅವರೇ. ಯಾವ ಕಂಪನಿ ಸರ್? ಯೂನಿಪೇ ಟು ಯು ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಆತರ ಒಂದು 10 ಕಾನ್ಸೆಪ್ಟ್ ಇತ್ತು ಆ ಕಂಪ್ನಿಲಿ. ಯೂನಿಗೋಲ್ಡ್, ಯೂನಿಕ್ರೇಷನ್, ವರ್ಜಿನ್ ಗೋಲ್ಡ್, ಆಮೇಲೆ ಇದು ಯೂನಿಗೇಟ್ವೇ ಅಂತ ಅದು ಕಂಪ್ನಿ ಇದೆ. ಮತ್ತೆ ಡಾಲರ್ಸ್ ಹೆಂಗೆ ಇಲ್ಲಿಂದ ಬೇರೆ ಕಂಟ್ರಿಗೆ 500 ಕೋಟಿ 1000 ಕೋಟಿ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಹೆಂಗ್ ಬರ್ತದೆ